ವೆಲ್ಕಮ್ ಬ್ಯಾಕ್ ಡಿಯರ್ ಸ್ಟೂಡೆಂಟ್ಸ್. ಈಗ ಈ ಕ್ಲಾಸ್ ಅಲ್ಲಿ ಡೇಟಾಬೇಸ್ ಪ್ರೋಗ್ರಾಮ್ಸ್ ನ ಸ್ಟಾರ್ಟ್ ಮಾಡೋಣ. ಓಕೆ, ಎಸ್. ಸೊ ಇಲ್ಲಿ ಈ ಡೇಟಾಬೇಸ್ ಪ್ರೋಗ್ರಾಮ್ಸ್ ನೀವು ವರ್ಕ್ ಮಾಡಬೇಕು ಅಂತಂದ್ರೆ, ಸೊ ಇಲ್ಲಿ ಎರಡು ಬರುತ್ತೆ, ಫ್ರಂಟ್ ಎಂಡ್ ಮತ್ತೆ ಬ್ಯಾಕ್ ಎಂಡ್ ಅಂತ ಹೇಳಿ. ಓಕೆ, ಸೊ ಈ ಫ್ರಂಟ್ ಎಂಡ್ ಅಂತಂದ್ರೆ ನಿಮ್ಮ PHP ಫೈಲ್ಸ್ ಮತ್ತೆ HTML ಫೈಲ್ಸ್ ಇರುತ್ತಲ್ಲ, ಸೊ ಇದು ಫ್ರಂಟ್ ಎಂಡ್. ಸೊ ಇಲ್ಲಿ ನೀವು ಡಿಸೈನ್ ಮಾಡ್ತೀರಾ ಮತ್ತೆ ಕೋಡ್ ಬರೀತೀರಾ. ಓಕೆ, ಸೊ ಮತ್ತೆ ಬ್ಯಾಕ್ ಎಂಡ್ ಅಲ್ಲಿ ನಿಮ್ಮ ಡೇಟಾಬೇಸ್ ಇರುತ್ತೆ. ಓಕೆ, ಈಗ ಡೇಟಾಬೇಸ್ ಅಂದ್ರೆ ಗೊತ್ತು ನಿಮ್ಗೆ. ಈಗ ನೀವು 4th ಸೆಮಿಸ್ಟರ್ ಅಲ್ಲಿ DBMS ಲ್ಯಾಬ್ ಅಲ್ಲಿ ನೀವು SQL ಕ್ವೈರೀಸ್ ಎಲ್ಲ ಬರ್ದಿದ್ರಿ ಅಲ್ಲ, ಸೊ ಅದೇ ರೀತಿ ಇಲ್ಲೂ ಕೂಡ ಸೇಮ್ SQL ಕ್ವೈರೀಸ್ ಬರೀತೀವಿ, ಬಟ್ ನಾಟ್ ಯೂಸಿಂಗ್ ಒರಾಕಲ್. ಸೊ ಅಲ್ಲಿ ಒರಾಕಲ್ ಯೂಸ್ ಮಾಡ್ತಾ ಇದ್ವಿ, ಬಟ್ ಇಲ್ಲಿ ಏನು ಅಂತಂದ್ರೆ ಇಲ್ಲಿ PHP MyAdmin ಅಂತ ಯೂಸ್ ಮಾಡ್ತೀವಿ. ಓಕೆ, ಇನ್ಸ್ಟೆಡ್ ಆಫ್ ದಟ್ ಒರಾಕಲ್ ವಿ ಯೂಸ್ PHP MyAdmin ಅನ್ನೋದನ್ನ ಯೂಸ್ ಮಾಡ್ತೀವಿ. ಓಕೆ, ವಾಟ್ ಟು ಕ್ರಿಯೇಟ್ ಡೇಟಾಬೇಸ್, ಏನಕ್ಕೆ ಯೂಸ್ ಮಾಡೋದಿದ್ನ PHP MyAdmin ಅನ್ನ ಟು ಕ್ರಿಯೇಟ್ ವಾಟ್ ಡೇಟಾಬೇಸ್ ಕ್ರಿಯೇಟ್ ಮಾಡೋದಿಕ್ಕೆ, ಟೇಬಲ್ ನ ಕ್ರಿಯೇಟ್ ಮಾಡೋದಿಕ್ಕೆ, ಡೇಟಾ ಇನ್ಸರ್ಟ್ ಮಾಡೋದಿಕ್ಕೆ, ಡಿಲೀಟ್ ಮಾಡೋದಿಕ್ಕೆ, ಅಪ್ಡೇಟ್ ಮಾಡೋದಿಕ್ಕೆ ಎಲ್ಲ we make use of what this PHP MyAdmin. Okay, ಈಗ ಫ್ರಂಟ್ ಎಂಡ್ ಅಲ್ಲಿ ಫಸ್ಟ್ ಬ್ಯಾಕ್ ಎಂಡ್ ಅಲ್ಲಿ ಡೇಟಾಬೇಸ್ ನ ಡಿಸೈನ್ ಮಾಡೋದು, ಡೇಟಾಬೇಸ್ ನ ಕ್ರಿಯೇಟ್ ಮಾಡೋದು ಹೇಗೆ, ಮತ್ತೆ ಟೇಬಲ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಓಕೆ, ಸೊ ಅದಾದ್ಮೇಲೆ ಸೊ ಅಲ್ಲಿರೋ ಡೇಟಾನ ನಾವು ನಮ್ಮ PHP ಫೈಲ್ ಅಲ್ಲಿ ಯೂಸ್ ಮಾಡಿಕೊಂಡು ಡಿಸ್ಪ್ಲೇ ಮಾಡಬಹುದು. ಓಕೆ, ಸೊ ಫಸ್ಟ್ ಬ್ಯಾಕ್ ಎಂಡಿಗೆ ಹೋಗೋಣ, ಆಯ್ತಾ. ಸೊ ಇಲ್ಲಿ ಸ್ಕ್ರೀನ್ ಶೇರ್ ಮಾಡ್ತೀನಿ ರೀ. ಓಕೆ, ನಿಮ್ಮ ಬ್ರೌಸರ್ ಇರುತ್ತಲ್ಲ, ಆ ಬ್ರೌಸರ್ ವಿಂಡೋಗೆ ಹೋಗ್ಬಿಟ್ಟು ಯು ಹ್ಯಾವ್ ಟು ಟೈಪ್ ಲೈಕ್ ದಿಸ್, ಏನು HTTP :/2/localhost ಆಮೇಲೆ ಸ್ಲಾಶ್ ಕೊಟ್ಬಿಟ್ಟು PHP MyAdmin ಅಂತ ಕೊಡ್ಬೇಕು. ಸೊ ಏನಂತ ಕೊಡ್ತೀರಾ ನೀವು, HTTP localhost /PHP MyAdmin, ಎಲ್ಲೂ ಸ್ಪೇಸ್ ಇಲ್ಲ. ಓಕೆ, ಇಲ್ಲಿ ನೋಟ್ ಪ್ಯಾಡ್ ಅಲ್ಲಿ ಟೈಪ್ ಮಾಡಿ ತೋರಿಸ್ತೀನಿ ನೋಡಿ. So open Chrome, then type, ಈ ರೀತಿ ಟೈಪ್ ಮಾಡಬೇಕು, HTTP :/localhost ಮತ್ತೆ /PHP MyAdmin, ಈ ರೀತಿ ಕೊಡ್ಬೇಕು. ಓಕೆ, ಎಸ್, ಎಂಟರ್ ಕೊಡಿ. ಲೋಡ್ ಆಗ್ತಾ ಇದೆ. ಟೈಮ್ ತಗೊಳ್ತಾ ಇದೆ ಸ್ವಲ್ಪ. ಓಕೆ, 2 ಸರ್ವರ್ ರನ್ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ವಿಂಡೋ ಕಾಣಿಸ್ತಾ ಇದೆ ಅಲ್ಲ ನಿಮಗೆ, ಇಲ್ಲಿ ನೋಡಿ PHP, ಇಲ್ಲಿ ನೋಡಿ ಲೆಫ್ಟ್ ಸೈಡ್ ಅಲ್ಲಿ ಲೆಫ್ಟ್ ಕಾರ್ನರ್ ಅಲ್ಲಿ PHP MyAdmin ಅನ್ನೋದು ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಓಕೆ, ಸೊ ನಾವು ಆಮೇಲೆ ಇಲ್ಲಿ ಮೇಲೆ ನೋಡಿ, ಇಲ್ಲಿ ಸೊ ಅಬ್ಸರ್ವ್ ಹಿಯರ್, ಇಲ್ಲಿ ಮೌಸ್ ಪಾಯಿಂಟರ್ ನ ನೋಡಿ, ಇಲ್ಲಿ ಸರ್ವರ್ ಮತ್ತೆ ಸರ್ವರ್ದು IP ಅಡ್ರೆಸ್ ಏನು 127.0.0.1. Okay, so this is our local host.
ಸೊ ನಾವು ಐದರ್ ಲೋಕಲ್ ಹೋಸ್ಟ್ ಅಂತ ಕೊಡ್ಬೋದು, ಇಲ್ಲ ಅಂತಂದ್ರೆ ಈ IP ಅಡ್ರೆಸ್ನೇ ಕೊಡ್ಬೋದು 127.0.0.1. ಓಕೆ, so our server address or our local host address is what 127.0.0.1. okay, ಇಲ್ಲಿ ಮತ್ತೆ ಇಲ್ಲಿ ಲೆಫ್ಟ್ ಸೈಡ್ ಗೆ ಬನ್ನಿ. ಇಲ್ಲಿ PHP my admin ಅಂತ ಲೆಫ್ಟ್ ಸೈಡ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಅಲ್ಲ, ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಒಂದು ಬಟನ್ ಇದೆ ನೋಡಿ, ಇಲ್ಲಿ ನ್ಯೂ ಅಂತ ಒಂದು ಬಟನ್ ಇದೆ ನೋಡಿ. ಓಕೆ, ಸೊ ದಿಸ್ ಬಟನ್ ಈಸ್ ಫಾರ್, ಝೂಮ್ ಮಾಡ್ತೀನಿ. ಓಕೆ, ಸೊ ನ್ಯೂ ಅಂತ ಬಟನ್ ಇದೆಯಲ್ಲ, ಸೊ ದಿಸ್ ಈಸ್ ಯೂಸ್ ಟು ಕ್ರಿಯೇಟ್ ಅ ನ್ಯೂ ಡೇಟಾಬೇಸ್. ಓಕೆ, ಸೊ ದಿಸ್ ಈಸ್ ಯೂಸ್ ಟು ಕ್ರಿಯೇಟ್ ನ್ಯೂ ಡೇಟಾಬೇಸ್. ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, ಈ ಕಡೆ ರೈಟ್ ಸೈಡ್ ಅಲ್ಲಿ ಡೇಟಾಬೇಸ್ ನೇಮ್ ಅಂತ ಒಂದು ಬಾಕ್ಸ್ ಇದೆ ನೋಡಿ. ಓಕೆ, ಸೊ ಈ ಡೇಟಾಬೇಸ್ ನೇಮ್ ಅಲ್ಲಿ ಯು ಹ್ಯಾವ್ ಟು ಗಿವ್ ಯುವರ್ ಡೇಟಾಬೇಸ್ ನೇಮ್. ನೀವು DBMS ಲ್ಯಾಬ್ ಅಲ್ಲಿ SQL ಮಾಡ್ತಾ ಇದ್ರಿ ಅಲ್ಲ, SQL ಅಲ್ಲಿ ಡೇಟಾಬೇಸ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಕಮಾಂಡ್ ಟೈಪ್ ಮಾಡ್ಬೇಕಿತ್ತಲ್ವಾ, ಏನು ಕ್ರಿಯೇಟ್ ಡೇಟಾಬೇಸ್ ಅಂತ ಹೇಳ್ಬಿಟ್ಟು ಡೇಟಾಬೇಸ್ ನೇಮ್ ಕೊಡ್ತಾ ಇದ್ರಿ. ಬಟ್ ಇಲ್ಲಿ ಆತರ ಇಲ್ಲ, ಆತರ ಫುಲ್ SQL ಕ್ವೈರಿನ ಬರೆಯೋ ನೆಸೆಸಿಟಿ ಇಲ್ಲ. ಓಕೆ, ಎವ್ರಿಥಿಂಗ್ ಈಸ್ ಈಸಿ ಹಿಯರ್. ಜಸ್ಟ್ ಅಲ್ಲಿ ನ್ಯೂ ಅಂತ ಕ್ಲಿಕ್ ಮಾಡಿದ್ರೆ ಸಾಕು. ಇಲ್ಲಿ ಕ್ರಿಯೇಟ್ ಡೇಟಾಬೇಸ್ ಅಂತ ಇಲ್ಲಿ ರೈಟ್ ಸೈಡ್ ಅಲ್ಲಿ ಬರುತ್ತೆ, ಡೇಟಾಬೇಸ್ ನೇಮ್ ಕೊಟ್ರೆ ದಟ್ ಈಸ್ ಎನಫ್. ಓಕೆ, ಸೊ ನಮ್ಮ ಎಕ್ಸಾಂಪಲ್ ಗೆ ಸ್ಟೂಡೆಂಟ್ ಅಂತ ಕೊಡೋಣ. ರೈಟ್, ಸ್ಟೂಡೆಂಟ್ ಅಂತ ಕೊಡ್ತೀನಿ. ಬಟ್ ಆಲ್ರೆಡಿ ಇದನ್ನ ಕ್ರಿಯೇಟ್ ಮಾಡಿರೋದ್ರಿಂದ ಸ್ಟೂಡೆಂಟ್ 1 ಅಂತ ಕೊಡ್ತಾ ಇದೀನಿ. ಓಕೆ, ಸೊ ನೀವು ಹೊಸದಾಗಿ ಕ್ರಿಯೇಟ್ ಮಾಡ್ತಿರ್ತೀರಲ್ಲ, ಸ್ಟೂಡೆಂಟ್ ಅಂತ ಕೊಡಿ. ಓಕೆ, ಇಲ್ಲಿ ಮೆಸೇಜ್ ಬಂತು ನೋಡಿ, ಡೇಟಾಬೇಸ್ ಕ್ರಿಯೇಟೆಡ್ ಅಂತ ಮೆಸೇಜ್ ಬಂತು. ಓಕೆ, ಸೊ ನಾವು ಸಿ ಹಿಯರ್, ಇಲ್ಲಿ ರೈಟ್ ಸೈಡ್ ಅಲ್ಲಿ ನೋಡಿ, ಇಲ್ಲಿ ಪಕ್ಕದಲ್ಲಿ ಈಗ ಡೇಟಾಬೇಸ್ ಮತ್ತೆ ಡೇಟಾಬೇಸ್ ನೇಮ್ ಇದೆ, ಇಲ್ಲಿ ಸ್ಟೂಡೆಂಟ್ 1 ಅಂತ ಇದೆ ಇಲ್ಲಿ ಅಲ್ವಾ. ಸೊ ಈಗ ನಮ್ಮ ಡೇಟಾಬೇಸ್ ಒಳಗಡೆ ಇದೀವಿ, ಯಾವುದು ಸ್ಟೂಡೆಂಟ್ ಅನ್ನೋ ಡೇಟಾಬೇಸ್ ಒಳಗಡೆ ಇದೀವಿ. ಓಕೆ, ಸೊ ಈಗ ಡೇಟಾಬೇಸ್ ಕ್ರಿಯೇಟ್ ಮಾಡಿದ್ಮೇಲೆ ಟೇಬಲ್ ಕ್ರಿಯೇಟ್ ಮಾಡ್ಬೇಕಲ್ವಾ. ಸೊ ಟೇಬಲ್ ಕ್ರಿಯೇಟ್ ಮಾಡೋಣ. ಓಕೆ, ಈ ಸ್ಟೆಪ್ಸ್ ನಾನು ಕಳಿಸ್ತೀನಿ, ಗ್ರೂಪ್ ಅಲ್ಲಿ ಕಳಿಸ್ತೀನಿ. ಓಕೆ, ಜಸ್ಟ್ ಲಿಸನ್. ಸೊ ಇಲ್ಲಿ ಕೆಳಗಡೆ ಇದೆ ನೋಡಿ, ಕ್ರಿಯೇಟ್ ಟೇಬಲ್ ಅಂತ. ಓಕೆ, ಟೇಬಲ್ ನೇಮ್ನ ಕೊಡ್ಬೇಕು. ಓಕೆ, ಸೊ ಟೇಬಲ್ಗೂ ನೇಮ್ ಸ್ಟೂಡೆಂಟ್ ಅಂತ ಆಲ್ರೆಡಿ ಕೊಟ್ಟಿದ್ದೀನಿ, ಸೊ ಅದಕ್ಕೆ ಬೇಡ ಸ್ಟೂಡೆಂಟ್ 1, ನೀವು ಸ್ಟೂಡೆಂಟ್ ಅಂತ ಕೊಟ್ಕೊಳ್ಳಿ. ಓಕೆ, ಸೊ ಎನಿ ನೇಮ್ ಆಫ್ ಯುವರ್ ಚಾಯ್ಸ್. ಟೇಬಲ್ ನೇಮ್ ಕೊಟ್ಟೆ, ಮತ್ತೆ ಇಲ್ಲಿ ಎಷ್ಟು ಕಾಲಮ್ಸ್ ಬೇಕು ಅಂತ ಕೇಳುತ್ತೆ. ಓಕೆ, ಸೊ ಯೂಶಲಿ ಸ್ಟೂಡೆಂಟ್ ಟೇಬಲ್ ಅಂತಂದ್ರೆ ಅಲ್ಲಿ ರಿಜಿಸ್ಟರ್ ನಂಬರ್ ಕಾಲಮ್ ಇರಬೇಕು ಅಲ್ವಾ. ರಿಜಿಸ್ಟರ್ ನಂಬರ್, ನೇಮ್, ಮತ್ತೆ ಏಜ್, ಮತ್ತೆ ಜೆಂಡರ್, ಒಂದು ಮಾರ್ಕ್ಸ್, ಒಂದು ಅಡ್ರೆಸ್, ಫೋನ್ ನಂಬರ್, ಇಮೇಲ್ ID, ಈ ಡೇಟಾ ಎಲ್ಲ ಬೇಕಾಗುತ್ತೆ ಅಲ್ವಾ ನಮಗೆ. ಸೊ ಅದಕ್ಕೇನೆ ನಂಬರ್ ಆಫ್ ಕಾಲಮ್ಸ್ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಎಂಟರ್ ಮಾಡಿ. ನಿಮ್ಮ ಲ್ಯಾಬ್ ಸೈಕಲ್ ಅಲ್ಲಿ ಏನೆಲ್ಲ ಕಾಲಮ್ಸ್ ಕೇಳಿದ್ದಾರೆ ಅಂತಂದ್ರೆ ನೋಡಿ, ಲ್ಯಾಬ್ ಸೈಕಲ್ ಕಳಿಸಿದೀನಲ್ಲ, ಅದನ್ನ ಇಟ್ಕೊಂಡು ನೋಡಿ, ಓಪನ್ ಮಾಡಿ, ವಾಟ್ಸಪ್ ಅಲ್ಲಿ ಓಪನ್ ಮಾಡಿ. ಇಲ್ಲ ಅಂತಂದ್ರೆ ನೋ ಪ್ರಾಬ್ಲಮ್, ನಾ ಹೇಳ್ಕೊಂಡು ಹೋಗ್ತೀನಿ. ಓಕೆ, ಸೊ ನಂಬರ್ ಆಫ್ ಕಾಲಮ್ಸ್ ಐ ಥಿಂಕ್ 7 ಇದೆ. ರೈಟ್, 1 second. Yes, here it is. ಓಪನ್ ಮಾಡ್ತೀನಿ, ನಿಮ್ಮ ಲ್ಯಾಬ್ ಸೈಕಲ್ ಪ್ರೋಗ್ರಾಮ್ನೇ ಓಪನ್ ಮಾಡೋಣ. ಶೇರ್ ಮಾಡ್ತೀನಿ ಸ್ಕ್ರೀನ್. ಓಕೆ, ನಿಮ್ಮ ಲ್ಯಾಬ್ ಸೈಕಲ್ ಅಲ್ಲಿ ನೋಡಿ, ಎಸ್, ಸೊ ಸ್ಟೂಡೆಂಟ್ ಅಂತ ಒಂದು ಟೇಬಲ್ ಇರಬೇಕು. ಆ ಸ್ಟೂಡೆಂಟ್ ಟೇಬಲ್ ಅಲ್ಲಿ ನೋಡಿ, ಇಲ್ಲಿ ರಿಜಿಸ್ಟರ್ ನಂಬರ್, ನೇಮ್, ಓಕೆ, ರಿಜಿಸ್ಟರ್ ನಂಬರ್, ನೇಮ್, ಮತ್ತೆ ಕ್ಲಾಸ್, ಜೆಂಡರ್, ಫೋನ್ ನಂಬರ್, ಇಮೇಲ್ ಮತ್ತೆ ಅಡ್ರೆಸ್. ಇಷ್ಟು ಕಾಲಮ್ಸ್ ಟೋಟಲ್ ಎಷ್ಟು? 1 2 3 4 5 6 7 7 ಕಾಲಮ್ಸ್ ಬೇಕು ನಮಗೆ.
ಮತ್ತೆ ಅದ್ರದ್ದು ಡೇಟಾ ಟೈಪ್ ಏನ್ ಕೇಳಿದಾರೆ ನೋಡಿ. ಓ ನೋ ಪ್ರಾಬ್ಲಮ್, ಎಲ್ಲಕ್ಕೂ ಸೇಮ್ ಡೇಟಾ ಟೈಪ್ varchar. ಓಕೆ, ಬಟ್ ವಿತ್ ಡಿಫ್ರೆಂಟ್ ಲೆಂತ್. ಇನ್ನು ಒಂದಕ್ಕೆ 20, ಮತ್ತೆ ಇಲ್ಲಿ ಇನ್ನೊಂದಕ್ಕೆ ಜೆಂಡರ್ಗೆ 10, ಮತ್ತೆ ಅಡ್ರೆಸ್ಗೆ 80. ಸೊ ಯೂಶಲಿ ಅಡ್ರೆಸ್ ಅಲ್ಲಿ ಜಾಸ್ತಿ ಇನ್ಫಾರ್ಮೇಶನ್ ಎಂಟ್ರಿ ಮಾಡ್ತೀವಲ್ಲ, ಸೊ ಅದಕ್ಕೆ ಅಡ್ರೆಸ್ಗೆ ಇಟ್ಸ್ ಲೆಂತ್ ಇಸ್ 80. ಮತ್ತೆ ಕನ್ಸ್ಟ್ರೈಂಟ್ಸ್ ಏನಿದೆ ಇಲ್ಲಿ, ಸಿ ಹಿಯರ್, ರಿಜಿಸ್ಟರ್ ನಂಬರ್ ಏನಾಗಿರ್ಬೇಕು, ಪ್ರೈಮರಿ ಕೀ ಆಗಿರ್ಬೇಕು. ಸೊ ಈ ಕಾನ್ಸೆಪ್ಟ್ ಎಲ್ಲ ನಿಮ್ಗೆ ಗೊತ್ತು ಅಂತ ಅನ್ಕೊಳ್ತೀನಿ, ಯಾಕಂದ್ರೆ DBMS ಅಲ್ಲಿ ಓದಿದೀರಾ ಇದನ್ನ ಅಲ್ವಾ. ಪ್ರೈಮರಿ ಕೀ ಅಂದ್ರೆ ಏನು ಅಂತ ಗೊತ್ತು ನಿಮಗೆ. ಓಕೆ, ಸೊ ಮಿಕ್ಕಿದೆಲ್ಲ ನಾಟ್ ನಲ್ ಆಗಿರ್ಬೇಕು. ರೈಟ್. ಸೊ ಈಗ ಇದನ್ನ 1 by 1 ಕ್ರಿಯೇಟ್ ಮಾಡ್ಕೊಂಡು ಹೋಗೋಣ, ಆಯ್ತಾ. ವಾಪಸ್ ಬರೋಣ ನಮ್ಮ PHP ಮೈ ಅಡ್ಮಿನ್ಗೆ ಬರೋಣ. ಈಗ ನಮ್ಗೆ ಗೊತ್ತಾಯ್ತು ಎಷ್ಟು ಫೀಲ್ಡ್ಸ್, ಎಷ್ಟು ಕಾಲಮ್ಸ್ ಬೇಕು, 7 ಕಾಲಮ್ಸ್. ಟೇಬಲ್ ನೇಮ್ ಕೊಟ್ಟೆ, ನಂಬರ್ ಆಫ್ ಕಾಲಮ್ಸ್ ಕೊಟ್ಟೆ, ಗೋ ಅಂತ ಕೊಡಿ. ಓಕೆ, ಟೇಬಲ್ ಕ್ರಿಯೇಟ್ ಮಾಡ್ತಾ ಇದೆ ಅದು. ಎಸ್, ಹಿಯರ್. ಸೊ ನಲ್ಲಿ 7 ಅಂತ ಕೊಟ್ಟಿದ್ದೆಲ್ಲ, ಅದಕ್ಕೆ ಇಲ್ಲಿ ನೋಡಿ 7 ಕಾಲಮ್ಸ್ ನ ಕ್ರಿಯೇಟ್ ಮಾಡಿಕೊಟ್ಟಿದೆ. ಓಕೆ, ಸೊ ಈಗ 1 by 1 ಅದ್ರದ್ದು ಡೇಟಾ ಟೈಪ್ ಎಲ್ಲ ಸ್ಪೆಸಿಫೈ ಮಾಡೋಣ. ಈಗ ಫಸ್ಟ್ ಬರೋದು ಯಾವುದು, ರಿಜಿಸ್ಟರ್ ನಂಬರ್. ಆಮೇಲೆ ಇಲ್ಲಿ ಟೇಬಲ್ ನೇಮ್ ಕೊಡ್ಬೇಕಾದ್ರೆ, ಮತ್ತೆ ಡೇಟಾಬೇಸ್ ನೇಮ್ ಕೊಡ್ಬೇಕಾದ್ರೆ, ಮತ್ತೆ ಇಲ್ಲಿ ಫೀಲ್ಡ್ ನೇಮ್ ಅಥವಾ ಈ ಕಾಲಮ್ ನೇಮ್ ಕೊಡ್ಬೇಕಾದ್ರೆ ಎಲ್ಲೂನು ಸ್ಪೇಸ್ ಯೂಸ್ ಮಾಡಬೇಡಿ. ಸ್ಪೇಸ್ ಯೂಸ್ ಮಾಡಬೇಡಿ, ಮತ್ತೆ ಯಾವ್ದೇ ಸ್ಪೆಷಲ್ ಕ್ಯಾರೆಕ್ಟರ್ ಆಗ್ಲಿ, ನಂಬರ್ಸ್ ಆಗ್ಲಿ ಏನು ಯೂಸ್ ಮಾಡಬೇಡಿ. ಮತ್ತೆ ಎಲ್ಲ ಸ್ಮಾಲ್ ಲೆಟರ್ ಅಲ್ಲಿ ಇರ್ಲಿ. ಒಂದು ಕ್ಯಾಪಿಟಲ್ ಲೆಟರ್, ಒಂದು ಸ್ಮಾಲ್ ಲೆಟರ್ ಅಲ್ಲಿ ಕೊಡಕ್ ಹೋಗ್ಬೇಡಿ. ಏನಕ್ಕೆ ಅಂತಂದ್ರೆ ನೀವು ಇದಕ್ಕೆ ಮೇಲೆ ಕೋಡ್ ಬರೀತೀರಲ್ಲ, ಕೋಡ್ ಬರಿಬೇಕಾದ್ರೆ ಏನಾದ್ರು ಸ್ಮಾಲ್ ಲೆಟರ್ ಬದಲು ಕ್ಯಾಪಿಟಲ್ ಲೆಟರ್ ಕೊಟ್ರೆ ನಿಮ್ಗೆ ಅಲ್ಲಿ ಪ್ರೋಗ್ರಾಮ್ ಔಟ್ಪುಟ್ ಬರೋದಿಲ್ಲ. ಓಕೆ, ಸೊ ಅದಕ್ಕೇನೆ ಎಲ್ಲ ಸ್ಮಾಲ್ ಲೆಟರ್ ಅಲ್ಲಿ ಇರ್ಲಿ, ಪ್ರತಿಯೊಂದನ್ನು ಟೇಬಲ್ ನೇಮ್, ಫೀಲ್ಡ್ ನೇಮ್ ಪ್ರತಿಯೊಂದು ಸ್ಮಾಲ್ ಲೆಟರ್ ಅಲ್ಲಿ ಇರ್ಲಿ, ಮತ್ತೆ ಇನ್ ಬಿಟ್ವೀನ್ ಎಲ್ಲೂ ಸ್ಪೇಸ್ ಕೊಡ್ಬೇಡಿ. ಓಕೆ, ಸೊ ಸಿ ಹಿಯರ್, ರಿಜಿಸ್ಟರ್ ನಂಬರ್ ಇದು ನಮ್ಮ ಫಸ್ಟ್ ಫೀಲ್ಡ್. ಇಲ್ಲಿ ನಾನು ಎಲ್ಲ ಸ್ಮಾಲ್ ಲೆಟರ್ ಅಲ್ಲಿ ಕೊಟ್ಟಿದ್ದೀನಿ, ಮತ್ತೆ ಎಲ್ಲೂ ಸ್ಪೇಸ್ ಕೊಟ್ಟಿಲ್ಲ. ಓಕೆ, ಸೊ ರಿಜಿಸ್ಟರ್ ನಂಬರ್ ಇದ್ರದ್ದು ಡೇಟಾ ಟೈಪ್ ಏನಾಗಿರ್ಬೇಕು, ಇಲ್ಲಿ ನೋಡಿ ನೆಕ್ಸ್ಟ್ ಇದೆ ಅಲ್ಲ, ಇಲ್ಲಿ ಡೇಟಾ ಟೈಪ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಇಂಟ್ ಅಂತ ಇದೆ, ಕ್ಲಿಕ್ ಮಾಡಿ. ಇಲ್ಲಿ ಆರೋ ಮಾರ್ಕ್ ಕಾಣಿಸ್ತಾ ಇದೆ ಅಲ್ಲ ನಿಮಗೆ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಡಿಸ್ಪ್ಲೇ ಮಾಡುತ್ತೆ ನೋಡಿ, ಎಷ್ಟೆಲ್ಲ ಡೇಟಾ ಟೈಪ್ಸ್ ಇದೆ ಅದನ್ನೆಲ್ಲ ಡಿಸ್ಪ್ಲೇ ಮಾಡುತ್ತೆ. ನಿಮಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ನಮಗೆ ಬೇಕಿರೋದು varchar. ಅದನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಮತ್ತೆ ಲೆಂತ್ ಎಷ್ಟು ಇದ್ರದ್ದು, 20. ಓಕೆ, ಲೆಂತ್ ನ ಕೊಡಿ ನೆಕ್ಸ್ಟ್ ಬಾಕ್ಸ್ ಅಲ್ಲಿ. ಆಮೇಲೆ ಇನ್ನು ಮಿಕ್ಕಿದ ಯಾವುದು ಬೇಡ. ಓಕೆ, ಸೊ ಇಷ್ಟನ್ನು ಕೊಡಿ, ಏನು ನೇಮು, ಟೈಪು ಮತ್ತೆ ಲೆಂತ್. ರಿಜಿಸ್ಟರ್ ನಂಬರ್ ಆಯ್ತು. ಮತ್ತೆ ನೆಕ್ಸ್ಟ್ ಫೀಲ್ಡ್ ಬಂದು ಇಟ್ ಇಸ್ ನೇಮ್. ನೇಮ್ ಅಂತ ಕೊಡಿ, ಅದ್ರದ್ದು ಡೇಟಾ ಟೈಪ್ ಸೆಲೆಕ್ಟ್ ಮಾಡ್ಕೊಳ್ಳಿ, varchar. ಇದ್ರದ್ದು ಲೆಂತ್ ಎಷ್ಟು, 20. ಓಕೆ, ನೆಕ್ಸ್ಟ್ again class data type is varchar. again length ಬಂದಿದ್ದು 20. ಅದಾದ್ಮೇಲೆ gender, data type is varchar. ಇದ್ರದ್ದು ಲೆಂತ್ is only 10. ಮತ್ತೆ ಫೋನ್ ನಂಬರ್, ಜಸ್ಟ್ ಫೋನ್ ಕೊಡೋಣ ಸಾಕು, ಅಷ್ಟು ಉದ್ದ ಬೇಡ. ಆದಷ್ಟು ಫೀಲ್ಡ್ ನೇಮ್ಗಳನ್ನ ಚಿಕ್ಕದಾಗಿ ಇಟ್ಕೊಳ್ಳೋಣ. ಇದು ಅಷ್ಟೇ varchar. ಇದ್ರದ್ದು ಲೆಂತ್ ಬಂದು 10. ಅದಾದ್ಮೇಲೆ ಇಮೇಲ್ದು ಡೇಟಾ ಟೈಪ್ ಕೂಡ varchar. ಲೆಂತ್ ಬಂದು 20. ದೆನ್ ಲಾಸ್ಟ್ ಫೀಲ್ಡ್ ಬಂದು ಇಟ್ ಈಸ್ ಅಡ್ರೆಸ್. ಸೊ ಅಡ್ರೆಸ್ ಡೇಟಾ ಟೈಪ್ varchar. ಇದ್ರದ್ದು ಲೆಂತ್ ಇಸ್ 80. ಓಕೆ,
ಎಸ್, ಇದೆಲ್ಲ ಆದ್ಮೇಲೆ ಇಲ್ಲಿದೆ ನೋಡಿ, ಲಾಸ್ಟ್ ಅಲ್ಲಿ ಈ ಸೇವ್ ಬಟನ್ ಕಾಣಿಸ್ತಾ ಇದೆ ಅಲ್ವಾ ನಿಮ್ಗೆ, ಈ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಎಸ್, ಪ್ರೊಸೆಸಿಂಗ್ ರಿಕ್ವೆಸ್ಟ್, ಲೋಡಿಂಗ್. ವೆರಿ ಗುಡ್. ಇಲ್ಲಿ ಮೇಲ್ಗಡೆ ಎಷ್ಟು ನೀಟಾಗಿ ಡಿಸ್ಪ್ಲೇ ಮಾಡ್ತಾ ಇದೆ ನೋಡಿ ಅದು. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಇಂದ ಬನ್ನಿ, ಇಲ್ಲಿ ನನ್ನ ಈ ಮೌಸ್ ಪಾಯಿಂಟರ್ ಕಾಣಿಸ್ತಾ ಇದೆ ಅಲ್ಲ. ಸೊ ಸರ್ವರ್ ಬಂದು 127.0.0.1 ಇದನ್ನೆಲ್ಲ ನೋಡ್ಕೋಬೇಕು ನೀವು ಕರೆಕ್ಟ್ ಆಗಿ, ಯಾಕಂದ್ರೆ ಇದನ್ನ ನಾವು ಅಲ್ಲಿ PHP ಅಲ್ಲಿ ಕೊಡ್ಬೇಕಾಗುತ್ತೆ, ಆಯ್ತಾ. 127.0.0.1 ಅಥವಾ ಲೋಕಲ್ ಹೋಸ್ಟ್. ಓಕೆ, ನೆಕ್ಸ್ಟ್ ಡೇಟಾಬೇಸ್ ನೇಮ್ student1, ಟೇಬಲ್ ನೇಮ್ student1. ಆ ಟೇಬಲ್ ಒಳಗಡೆ ನಮ್ಮ ಫೀಲ್ಡ್ಸ್ ಕೂಡ ಡಿಸ್ಪ್ಲೇ ಮಾಡ್ತಾ ಇದೆ ನೋಡಿ ಅದು. ಇಟ್ ಇಸ್ ಡಿಸ್ಪ್ಲೇಯಿಂಗ್ ಅವರ್ ಟೇಬಲ್ ಸ್ಟ್ರಕ್ಚರ್. ನೋಡಿ ಎಷ್ಟು ನೀಟ್ ಆಗಿದೆ ಇಲ್ಲಿ. ಇದು ತುಂಬಾ ಈಸಿ. ಇದು PHP ಮೈ ಅಡ್ಮಿನ್ ಅಲ್ಲಿ ಡೇಟಾಬೇಸ್ ಅಥವಾ ಟೇಬಲ್ ಕ್ರಿಯೇಟ್ ಮಾಡೋದು ಎಷ್ಟು ಈಸಿ ಇದೆ ನೋಡಿ, ಆಸ್ ಕಂಪೇರ್ ಟು ಯುವರ್ ಒರಾಕಲ್. ನೀವು ಒರಾಕಲ್ ಅಲ್ಲಿ 4th ಸೆಮಿಸ್ಟರ್ ಅಲ್ಲಿ DBMS ಮಾಡ್ತಾ ಇದ್ರಿ ಅಲ್ಲ, ಅಲ್ಲಿ ಎಷ್ಟು ಕಷ್ಟ ಇತ್ತು. ಇಲ್ಲಿ ತುಂಬಾ ಈಸಿ ಇದೆ. ಓಕೆ, ಎಸ್, ರಿಜಿಸ್ಟರ್ ನಂಬರ್, ಅದ್ರದ್ದು ಟೈಪ್, ಡೇಟಾ ಟೈಪ್ varchar 20 ಡಿಸ್ಪ್ಲೇ ಮಾಡ್ತಾ ಇದೆ. ಓಕೆ, ನೆಕ್ಸ್ಟ್ ಈಗ ಈ ರಿಜಿಸ್ಟರ್ ನಂಬರ್ ನ ಪ್ರೈಮರಿ ಕೀ ಮಾಡ್ಬೇಕಲ್ವಾ. ಇಲ್ಲಿದೆ ನೋಡಿ ಆಪ್ಷನ್ ಕಾಣಿಸ್ತಾ ಇದೆಯಾ, ಇಲ್ಲಿ ಪ್ರೈಮರಿ ಅಂತ ಇದೆ ನೋಡಿ. ಇಲ್ಲಿ ಒಂದು ಅದ್ರ ಪಕ್ಕದಲ್ಲಿ ಒಂದು ಕೀ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ರಿಜಿಸ್ಟರ್ ನಂಬರ್, ಇಲ್ಲಿ ಒಂದು ಬಾಕ್ಸ್ ಇದೆ ನೋಡಿ, ಈ ಬಾಕ್ಸ್ ನ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿಬಿಟ್ಟು ಪ್ರೈಮರಿ ಅಂತ ಕೊಡ್ಬೇಕು. ನೀವು ಯಾವ ಫೀಲ್ಡ್ ನ ಪ್ರೈಮರಿ ಕೀ ಅಂತ ಮಾಡ್ಬೇಕು ಅನ್ಕೊಂಡಿದೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು, ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು, ಇಲ್ಲಿ ರೈಟ್ ಸೈಡ್ ಅಲ್ಲಿ ಬಾಕ್ಸ್ ಇರುತ್ತಲ್ಲ, ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಆಗತ್ತೆ. ಅದು ಸೆಲೆಕ್ಟ್ ಮಾಡಿದ್ಮೇಲೆ, ಸೆಲೆಕ್ಟ್ ಆದ್ಮೇಲೆ ಇಲ್ಲಿ ಕೆಳಗಡೆ ಪ್ರೈಮರಿ ಅಂತ ಇದೆ ನೋಡಿ, ಪ್ರೈಮರಿ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಕ್ಲಿಕ್ ಮಾಡಿದೆ ಈಗ ಪ್ರೈಮರಿ ಅಂತ. ಎಸ್, ಈಗ ನೋಡಿ ಈ ರಿಜಿಸ್ಟರ್ ನಂಬರ್ ಪಕ್ಕ ಒಂದು ಕೀ ಬಂದಿದೆ, ಅಂದ್ರೆ ಅದು ಪ್ರೈಮರಿ ಕೀ ಆಯ್ತು ಈಗ ಅದು. ಓಕೆ, ಇದ್ರದ್ದು ಕ್ವೈರಿ ಕೂಡ ನೋಡಿ, ಇಲ್ಲಿ ಮೇಲ್ಗಡೆ ಇದೆ ನೋಡಿ, ಕ್ವೈರಿ ಕೂಡ ಡಿಸ್ಪ್ಲೇ ಮಾಡ್ತಾ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಏನ್ ಗೊತ್ತಾ ಅದ್ರದ್ದು ಕ್ವೈರಿ, ಆಲ್ಟರ್ ಟೇಬಲ್ student1 ಆಡ್ ಪ್ರೈಮರಿ ಕೀ ರಿಜಿಸ್ಟರ್ ನಂಬರ್. ಇದನ್ನೇ ಅಲ್ವಾ ನಾವು DBMS ಲ್ಯಾಬ್ ಅಲ್ಲಿ ಮಾಡ್ತಾ ಇದ್ದಿದ್ದು. ಓಕೆ, ಎಸ್, ಸೊ ಆಯ್ತು. ಈಗ ಏನ್ ಮಾಡಿದ್ವಿ ನಾವು, ಡೇಟಾಬೇಸ್ ಕ್ರಿಯೇಟ್ ಮಾಡಿದ್ವಿ, ಟೇಬಲ್ ಕ್ರಿಯೇಟ್ ಮಾಡಿದ್ವಿ ಅಲ್ವಾ, ಕ್ರಿಯೇಟ್ ಮಾಡಾಯ್ತು. ಈಗ ಏನ್ ಮಾಡ್ಬೇಕು, ಒಳಗೆ ಡೇಟಾನ ಇನ್ಸರ್ಟ್ ಮಾಡಬೇಕು. ಓಕೆ, ಸೊ ಇನ್ಸರ್ಟ್ ಮಾಡೋಕ್ಕೂ ಅಷ್ಟೇನೆ, ನೀವೇನು ಕೋಡ್ ಬರೆಯೋದು ಬೇಡ. ಇಲ್ಲೇ ಕೆಳಗಡೆ ಇದೆ ನೋಡಿ, ಏನೆಲ್ಲ ಆಪ್ಷನ್ಸ್ ಇದೆ ನೋಡಿ. ಇಲ್ಲಿ ಬ್ರೌಸ್ ಇದೆ, ಸ್ಟ್ರಕ್ಚರ್ ಇದೆ, SQL ಇದೆ, ಸರ್ಚ್, ಇನ್ಸರ್ಟ್, ಎಕ್ಸ್ಪೋರ್ಟ್, ಏನೆಲ್ಲ ಆಪ್ಷನ್ಸ್ ಇದಾವೆ. ಸೊ ಈಗ ನಾನು ಏನ್ ಮಾಡ್ಬೇಕೀಗ, ಡೇಟಾನ ಇನ್ಸರ್ಟ್ ಮಾಡ್ಬೇಕಲ್ಲ. ಜಸ್ಟ್ ಇಲ್ಲಿ ಇನ್ಸರ್ಟ್ ಅಂತ ಕ್ಲಿಕ್ ಮಾಡಿ. ಈ ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ, ಎಸ್, ಇಲ್ಲಿ ಲಾಸ್ಟ್ ಅಲ್ಲಿ ಒಂದು ಕಾಲಮ್ ಇದೆ ನೋಡಿ, ಬಾಕ್ಸ್ ಗಳಿದಾವಲ್ಲ, ಈ ಬಾಕ್ಸ್ ಅಲ್ಲ, ಈ ಪಕ್ಕದಲ್ಲೇ ಇರೋ ಬಾಕ್ಸ್ ಅಲ್ಲ, ಇಲ್ಲಿ ಆರೋ ಮಾರ್ಕ್ ಇದೆಯಲ್ಲ ಆ ಬಾಕ್ಸ್ ಅಲ್ಲ, ಇಲ್ಲಿ ಲಾಸ್ಟ್ ಅಲ್ಲಿ ಬಾಕ್ಸ್ ಗಳಿದಾವೆ ನೋಡಿ. ಈ ಬಾಕ್ಸ್ ಅಲ್ಲಿ ನಿಮ್ ಡೇಟಾನ ಆಡ್ ಮಾಡ್ಕೊಂಡು ಹೋಗಿ. ಓಕೆ, ಸೊ ಫಸ್ಟ್ ರಿಜಿಸ್ಟರ್ ನಂಬರ್ ಇಲ್ಲಿ ನೋಡಿ, ಪಕ್ಕದಲ್ಲಿ ಕಾಲಮ್ ನೇಮ್ಗಳು ಡಿಸ್ಪ್ಲೇ ಆಗ್ತಾ ಇದೆ. ರಿಜಿಸ್ಟರ್ ನಂಬರ್, ನೇಮ್, ಕ್ಲಾಸ್, ಜೆಂಡರ್, ಫೋನ್, ಇಮೇಲ್, ಅಡ್ರೆಸ್. ಅಡ್ರೆಸ್ಗೆ ಮತ್ತೆ ದೊಡ್ಡದೊಂದು ಬಾಕ್ಸ್ ಕೊಟ್ಟಿದೆ. ಓಕೆ, ಸೊ ಈಗ 1 by 1 ಫಿಲ್ ಮಾಡ್ಕೊ ಬರೋಣ. ರಿಜಿಸ್ಟರ್ ನಂಬರ್ ಬಂದು ಏನು M18,000 ಅಂತ ಕೊಟ್ಟಿರ್ತೀನಿ. ಓಕೆ, ನೇಮ್ ಯಾರಿದು, ಫಸ್ಟ್ ಅಭಿಲಾಷ್. ಕ್ಲಾಸ್ ಈಗೆಲ್ಲ ಫೈನಲ್ ಅಲ್ಲಿ ಇದ್ದೀರಾ, 3 ಅಂತ ಕೊಡ್ತೀನಿ. ಜೆಂಡರ್ ಬಂದು ಮೇಲ್, ಫೋನ್ ನಂಬರ್ ಏನೋ ನಂಬರ್ ಕೊಟ್ಟಿರ್ತೀನಿ. ಇಮೇಲ್ ಅಭಿಲಾಷ್
@gmail.com. ಮತ್ತೆ ಅಡ್ರೆಸ್ ಬಂದು ನಂಜನಗೂಡು. ಸಾಕು, ಇಷ್ಟು ಕೊಟ್ಟಿರ್ತೀನಿ ಆಯ್ತಾ. ಹಾ, ಈಗ ಟೈಪ್ ಮಾಡಿದ್ಮೇಲೆ ನೆಕ್ಸ್ಟ್ ಇನ್ನೊಂದು ಬೇಕು, ಇನ್ನೊಂದು ಸ್ಟೂಡೆಂಟ್ ರೆಕಾರ್ಡ್ ಆಡ್ ಮಾಡ್ಬೇಕು ಅಂತ ಕೆಳಗೆ ಬನ್ನಿ, ಇಲ್ಲಿ ಕೆಳಗಿದೆ ನೋಡಿ, ಇಲ್ಲಿ ನೆಕ್ಸ್ಟ್ ಸ್ಟೂಡೆಂಟ್, ಇನ್ನೊಂದು ಸ್ಟೂಡೆಂಟ್ ನ ಆಡ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಇದು ಅಶ್ವಿನಿ. ಓಕೆ, ಸೊ ಅಶ್ವಿನಿದು ರಿಜಿಸ್ಟರ್ ನಂಬರ್ ಬಂದು M1801. ಅಶ್ವಿನಿ ಕ್ಲಾಸ್ ಫೈನಲ್ ಇಯರ್ 3 ಅಂತ ಕೊಡ್ತೀನಿ. ಓಕೆ, ದೆನ್ ಫೋನ್ ನಂಬರ್, ಇಮೇಲ್ ID, ಅಡ್ರೆಸ್ ಗುಂಡ್ಲುಪೇಟ್ ಅಂತ ಕೊಟ್ಟಿರ್ತೀನಿ ಆಯ್ತಾ. ಎಸ್, ಈಗ ಈ ಟೈಪ್ ಮಾಡಿದ್ಮೇಲೆ ಇಲ್ಲಿ ಲಾಸ್ಟ್ ಅಲ್ಲಿ ಇದೆ ನೋಡಿ ಗೋ. ಈ ಗೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲ ಅಂತಂದ್ರೆ ಇಲ್ಲಿ ಲಾಸ್ಟ್ ಅಲ್ಲಿ ಗೋ ಅಂತ ಇದೆ ಅಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಲಾಸ್ಟ್ ಅಲ್ಲಿ ಗೋ ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಎಸ್, ಇಲ್ಲಿ ಮೆಸೇಜ್ ಬಂದಿದೆ ನೋಡಿ, 2 rows ಇನ್ಸರ್ಟೆಡ್, ಅಂದ್ರೆ 2 ಡೇಟಾ ಇನ್ಸರ್ಟ್ ಆಯ್ತು. ಅದ್ರದ್ದು ಕ್ವೈರಿ ಕೂಡ ತೋರಿಸ್ತಾ ಇದೆ ನೋಡಿ, ಅದು ಇನ್ಸರ್ಟ್ ಮಾಡಿದ್ವಲ್ಲ ಕ್ವೈರಿ ಬರ್ಕೊಂಡಿದೆ ನೋಡಿ, ಇದು ಇನ್ಸರ್ಟ್ ಇಂಟು ಸ್ಟೂಡೆಂಟ್, ಮತ್ತೆ ಕಾಲಮ್ ನೇಮು ಮತ್ತೆ ವ್ಯಾಲ್ಯೂಸ್ ನ ಇನ್ಸರ್ಟ್ ಮಾಡ್ಕೊಂಡು ಡೇಟಾನ ಇನ್ಸರ್ಟ್ ಮಾಡಿದೆ ಅದು. ಓಕೆ, ಎಸ್. ಸೊ ಇನ್ಸರ್ಟ್ ಮಾಡೋದಕ್ಕೆ ಏನ್ ಮಾಡಿದ್ವಿ ನಾವು, ಇಲ್ಲಿ ಕೆಳಗೆ ಒಂದು ಇನ್ಸರ್ಟ್ ಅಂತ ಒಂದು ಬಟನ್ ಇತ್ತು, ಅದ್ರ ಮೇಲೆ ಕ್ಲಿಕ್ ಮಾಡಿದ್ವಿ. ಕ್ಲಿಕ್ ಮಾಡಿದಾಗ ಅದು ಕಾಲಮ್ಸ್ ನ ತೋರಿಸ್ತು. ಆ ಕಾಲಮ್ಸ್ ಅಲ್ಲಿ ಡೇಟಾ ಫಿಲ್ ಮಾಡ್ಕೊಂಡು ಹೋಗಿ ಲಾಸ್ಟ್ ಅಲ್ಲಿ ಇರೋ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ವಿ ಅಲ್ವಾ. ಈಗ ಈ ಡೇಟಾ ಇನ್ಸರ್ಟ್ ಆಗಿದೆಯೋ ಇಲ್ವೋ ಅಂತ ನೋಡ್ಬೇಕು. ಅಫ್ಕೋರ್ಸ್ ಇಲ್ಲಿ ಮೆಸೇಜ್ ಡಿಸ್ಪ್ಲೇ ಆಗ್ತಾ ಇದೆ, 2 rows ಇನ್ಸರ್ಟೆಡ್ ಅಂತ ಮೆಸೇಜ್ ಡಿಸ್ಪ್ಲೇ ಆಗಿದೆ ಅಂತಂದ್ರೆ ಡೇಟಾ ಇನ್ಸರ್ಟ್ ಆಗಿದೆ ಅಂತ ಚೆಕ್ ಮಾಡಬೇಕು. ಹೇಗೆ ಚೆಕ್ ಮಾಡೋದು ಅಂತಂದ್ರೆ, ಇಲ್ಲಿ ಫಸ್ಟ್ ಅಲ್ಲಿ ಒಂದು ಬಟನ್ ಇದೆ ನೋಡಿ, ಬ್ರೌಸ್ ಅಂತ ಒಂದು ಬಟನ್ ಇದೆ ಅಲ್ಲ, ಈ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಎಲ್ಲಾ ಡೇಟಾನು ತೋರಿಸುತ್ತೆ, ನಿಮ್ಮ ಟೇಬಲ್ ಅಲ್ಲಿರೋ ಡೇಟಾನೆಲ್ಲ ತೋರಿಸುತ್ತೆ. ಎಸ್, ಸಿ ಹಿಯರ್, ಇಲ್ಲಿ ಫಸ್ಟ್ ಅಭಿಲಾಷ್ದು ಡೇಟಾ ಇದೆ, ಆಮೇಲೆ ಅದ್ರ ಕೆಳಗಡೆ ಅಶ್ವಿನಿದು ಡೇಟಾ ಇದೆ. ಇದನ್ನ ಇನ್ಸರ್ಟ್ ಮಾಡಿದೀವಿ ಅಲ್ಲ, ಸೊ ಇವೆರಡು ಡೇಟಾ ಇನ್ಸರ್ಟ್ ಆಗಿದೆ ಈಗ. ಓಕೆ, ಮತ್ತೆ ಇನ್ನೊಂದು ಹೊಸ ಡೇಟಾ ಇನ್ಸರ್ಟ್ ಮಾಡಬೇಕು ಅಂತಂದ್ರೆ ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡಿ, ರೈಟ್, ಡೇಟಾ ಇನ್ಸರ್ಟ್ ಆಗುತ್ತೆ. ಓಕೆ, ಅರ್ಥ ಆಯ್ತಾ ಇದು? ಏನಾದ್ರು ಡೌಟ್ ಇದೆಯಾ ಇದ್ರಲ್ಲಿ? ಸೊ ಇಲ್ಲಿ ಜಸ್ಟ್ PHP MyAdmin ಗೆ ಹೋಗೋದು ಹೇಗೆ ಅಂತ ತಿಳ್ಕೊಂಡ್ರೆ ಸಾಕು ನೀವು. ಮಿಕ್ಕಿದ್ದೆಲ್ಲ ಇಲ್ಲೇ ಇರುತ್ತೆ, ಇಲ್ಲಿ ಬಟನ್ಗಳಿರುತ್ತೆ, ಆ ಬಟನ್ಗಳ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋದ್ರೆ ಎಲ್ಲ ಇನ್ಸರ್ಟ್ ಮಾಡ್ಬೋದು, ಕ್ರಿಯೇಟ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಓಕೆ, ಎವ್ರಿಥಿಂಗ್ ಈಸ್ ಈಸಿ. ನಾನು ನಿಮ್ಮ ಅಟೆಂಡೆನ್ಸ್ ತಗೊಳ್ತೀನಿ. ಏನಾದ್ರು ಡೌಟ್ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನೋಡಿ. ಯಾಕೆ ಕ್ಲಾಸೇ ಅಟೆಂಡ್ ಮಾಡಲ್ವಲ್ಲ ಕೆಲವರು? ಬರೀ 9 ಜನ ಇದ್ದೀರಾ. ಓಕೆ, ಏನು ಡೌಟ್ ಇಲ್ವಾ?
Second. Yes. Right. Okay. ಸೊ ಇಲ್ಲಿ ಮತ್ತೆ ಇದು ಸ್ಟ್ರಕ್ಚರ್ ನೋಡ್ಬೇಕು ಅಂತಂದ್ರೆ ನೀವು ಈ ಡೇಟಾ ಬೇಸ್ ಅಥವಾ ಈ ಟೇಬಲ್ ಅಲ್ಲಿ ಎಷ್ಟೆಲ್ಲ ಕಾಲಮ್ಸ್ ಇದೆ ಮತ್ತೆ ಅದರದ್ದು ಡೇಟಾ ಟೈಪ್ ಏನು ಅಂತ ನೋಡ್ಬೇಕು ಅಂತಂದ್ರೆ ಈ ಸ್ಟ್ರಕ್ಚರ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಅದು ವಾಪಸ್ ಸ್ಟ್ರಕ್ಚರ್ ನ ತೋರಿಸುತ್ತೆ. ಸೊ ಡೇಟಾ ನೋಡ್ಬೇಕು ಅಂತಂದ್ರೆ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಡೇಟಾ ಇನ್ಸರ್ಟ್ ಮಾಡಬೇಕು ಅಂತಂದ್ರೆ ಇನ್ಸರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀರಾ. ರೈಟ್. ಸೊ ಇದು ಬ್ಯಾಕ್ ಎಂಡ್ ಪಾರ್ಟ್ ಆಯ್ತು, ಆಯ್ತಾ. ಡೇಟಾಬೇಸ್ ಟೇಬಲ್ ಕ್ರಿಯೇಟ್ ಮಾಡಿದ್ವಿ. ಮತ್ತೆ ಈಗ ಫ್ರಂಟ್ ಎಂಡ್ ಪಾರ್ಟ್ ಅಲ್ಲಿ ಏನ್ ಮಾಡೋದು ಅಂತಂದ್ರೆ, ಈಗ ಏನ್ ಡೇಟಾನ ನಾವು ಇನ್ಸರ್ಟ್ ಮಾಡಿದ್ವಿ ಆ ಡೇಟಾನ ನಾವು ಡಿಸ್ಪ್ಲೇ ಮಾಡ್ತೀವಿ ಎಲ್ಲಿ, ಯೂಸಿಂಗ್ PHP. ಓಕೆ, ಇದಕ್ಕೆ ಕೋಡ್ ಬರಿತೀವಿ. ಸೊ ಫಾರ್ ದಟ್ ವಾಪಸ್ ನೋಟ್ ಪ್ಯಾಡಿಗೆ ಹೋಗೋಣ. ಸೊ ನೋಟ್ ಪ್ಯಾಡಿಗೆ ಬಂದು ಅಂದ್ರೆ ಇಲ್ಲಿ ಏನು ಅಂತಂದ್ರೆ, ನೀವ್ ಏನ್ ಟೇಬಲ್ ಕ್ರಿಯೇಟ್ ಮಾಡಿದೀರಾ ಮತ್ತೆ ಏನ್ ಡೇಟಾ ಇನ್ಸರ್ಟ್ ಮಾಡಿದೀರಾ ಅದನ್ನ ಇಲ್ಲಿ PHP ಮೂಲಕ ನೋಡ್ಬೋದು. ಓಕೆ, ಡಿಸ್ಪ್ಲೇ ಮಾಡ್ಬೋದು ನಿಮ್ಮ ಬ್ರೌಸರ್ ಅಲ್ಲಿ. PHP ಓಕೆ. ಸೊ ಇಲ್ಲಿ ಒಂದು ವೇರಿಯೇಬಲ್ ತಗೊಳ್ತಾ ಇದೀನಿ. ವೇರಿಯೇಬಲ್ ನೇಮ್ ಇಸ್ DBH ಅಂದ್ರೆ ಡೇಟಾಬೇಸ್ ಹ್ಯಾಂಡ್ಲರ್ ಅಂತ ಹೇಳ್ಬಿಟ್ಟು ಎನಿ ನೇಮ್ ಯು ಕ್ಯಾನ್ ಗಿವ್. DBH ಈಕ್ವಲ್ಸ್, ಇಲ್ಲಿ ಸ್ಟೆಪ್ಸ್ ಏನು ಅಂತಂದ್ರೆ, ನೀವು ಇಲ್ಲಿ PHP ಅಲ್ಲಿ ಆ ಡೇಟಾಬೇಸ್ ಅಥವಾ ಟೇಬಲ್ ನ ಆಕ್ಸೆಸ್ ಮಾಡಬೇಕು ಅಂತಂದ್ರೆ ಏನು ಸ್ಟೆಪ್ಸ್ ಅಂತಂದ್ರೆ, ಸೊ ಫಸ್ಟ್ ಆ ಸರ್ವರ್ಗೆ ಕನೆಕ್ಟ್ ಮಾಡ್ಕೋಬೇಕು. ಕನೆಕ್ಟ್ ಟು ಸರ್ವರ್. ಓಕೆ, ಸೊ ಇದು ಫಸ್ಟ್ ಸ್ಟೆಪ್. ಮತ್ತೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನು ಅಂತಂದ್ರೆ, ಡೇಟಾಬೇಸ್ ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಥವಾ we have to select database. Okay, ಅಥವಾ we have to connect to that database. ಸೊ ಇದಾದ್ಮೇಲೆ ನಾವು ಇಲ್ಲಿ ಟೇಬಲ್ ಮೇಲೆ ಕ್ವೈರೀಸ್ ನ ಬರೀತೀವಿ. ಓಕೆ, ಕ್ವೈರೀಸ್ ಆನ್ ಟೇಬಲ್ಸ್. ಓಕೆ, ಸೇವ್ ಮಾಡ್ತೀನಿ ನೋಡಿ. DB ಅಂತ ಕೊಡ್ತಾ ಇದೀನಿ ಫೈಲ್ ನೇಮ್ ನ, ಆಯ್ತಾ. ಓಕೆ, ಈಗ ಫಸ್ಟ್ ಸ್ಟೆಪ್ ಏನು ಅಂತ ಹೇಳಿದೆ ನಾನು, ಕನೆಕ್ಟ್ ಟು ಸರ್ವರ್. ಸರ್ವರ್ ಅಂತಂದ್ರೆ ನಮ್ಮ ಲೋಕಲ್ ಹೋಸ್ಟ್. ಸರ್ವರ್ ಇಸ್ ನಥಿಂಗ್ ಬಟ್ ಲೋಕಲ್ ಹೋಸ್ಟ್. ಓಕೆ, ಸೊ ಅದಕ್ಕೆ ಸರ್ವರ್ಗೆ ಕನೆಕ್ಟ್ ಆಗಬೇಕು ಅಂತಂದ್ರೆ ಒಂದು ಫಂಕ್ಷನ್ ಯೂಸ್ ಮಾಡಬೇಕು, ಬಿಲ್ಟ್ ಇನ್ ಫಂಕ್ಷನ್. ಸೊ ಯಾವ್ದಪ್ಪ ಅದು ಬಿಲ್ಟ್ ಇನ್ ಫಂಕ್ಷನ್ ಅಂತಂದ್ರೆ MySQL I ಕನೆಕ್ಟ್, ಆಯ್ತಾ. ಸೊ ಫಂಕ್ಷನ್ ನೇಮ್ ಏನು, MySQL I ಕನೆಕ್ಟ್ ಅಂತ. ಇದು ಬಿಲ್ಟ್ ಇನ್ ಫಂಕ್ಷನ್ ಇದು, ಆಯ್ತಾ. MySQL I ಅನ್ನೋದು, ಕನೆಕ್ಟ್ ಅನ್ನೋದು ಬಿಲ್ಟ್ ಇನ್ ಫಂಕ್ಷನ್. ಓಕೆ, ಸೊ ಸರ್ವರ್ದು IP ಅಡ್ರೆಸ್ ಅಥವಾ ಲೋಕಲ್ ಹೋಸ್ಟ್ ಅಂತ ಕೊಡಿ. ಲೋಕಲ್ ಹೋಸ್ಟ್, ಮತ್ತೆ ಅದಕ್ಕೆ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಇರುತ್ತೆ. ಆ ಡೇಟಾಬೇಸ್ ಇರುತ್ತಲ್ಲ ನಿಮ್ದು, ಅದಕ್ಕೆ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಇರುತ್ತೆ. ಬೈ ಡಿಫಾಲ್ಟ್ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಏನು ಅಂತಂದ್ರೆ, ಯೂಸರ್ ನೇಮ್ ಬಂದು ರೂಟ್ ಮತ್ತೆ ಪಾಸ್ವರ್ಡ್ ಬಂದು ನಥಿಂಗ್. ಪಾಸ್ವರ್ಡ್ ನ ನಾವೇನು ಸೆಟ್ ಮಾಡಿರಲ್ಲ. ಓಕೆ, ಸೊ ಸೆಟ್ ಮಾಡಕ್ಕೂ ಹೋಗ್ಬೇಡಿ. ರೈಟ್, ನಿಮ್ಮ ಇದಕ್ಕೆ PHP MyAdmin ಗೆ ಏನು ಪಾಸ್ವರ್ಡ್ ಸೆಟ್ ಮಾಡಕ್ ಹೋಗ್ಬೇಡಿ, ಆಯ್ತಾ. ಎಸ್, ಲಾಸ್ಟ್ ಅಲ್ಲಿ ಸೆಮಿಕೋಲನ್ ಕೊಟ್ಟೆ. ಈಗ ನೋಡಿ ಫಸ್ಟ್ ಸ್ಟೆಪ್ ಆಯ್ತು, ಕನೆಕ್ಟ್ ಟು ಸರ್ವರ್. ಸರ್ವರ್ಗೆ ಕನೆಕ್ಟ್ ಮಾಡ್ಕೊಂಡೆ.
ಸರ್ವರ್ಗೆ ಕನೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ ಈ ರೀತಿ ಕೊಡ್ಬೇಕು. ಫಸ್ಟ್ IP ಅಡ್ರೆಸ್ ದಟ್ ಇಸ್ ಲೋಕಲ್ ಹೋಸ್ಟ್ ಅಥವಾ 127.0.0.1. ನೆಕ್ಸ್ಟ್ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್. ಓಕೆ, ಈ 3 ಪ್ಯಾರಾಮೀಟರ್ಸ್ ನ ಕೊಡಬೇಕು. ನೆಕ್ಸ್ಟ್ ಈಗ ಡೇಟಾಬೇಸ್ ನ ಸೆಲೆಕ್ಟ್ ಮಾಡ್ಕೋಬೇಕಲ್ಲ, ಸೊ ಅದಕ್ಕೇನೆ MySQLi ಇನ್ನೊಂದು ಬಿಲ್ಟ್ ಇನ್ ಫಂಕ್ಷನ್ ಇದೆ. ಆ ಬಿಲ್ಟ್ ಇನ್ ಫಂಕ್ಷನ್ ನೇಮ್ ಏನು ಅಂತಂದ್ರೆ ಸೆಲೆಕ್ಟ್ DB. MySQLi select DB. Again, this function it takes 2 parameters. ಈ ಫಂಕ್ಷನ್ 2 ಪ್ಯಾರಾಮೀಟರ್ ನ ತಗೊಳುತ್ತೆ. ಈ MySQLi connect ಅನ್ನೋದು 3 ಪ್ಯಾರಾಮೀಟರ್ಸ್ ತಗೊಳ್ತು. MySQL select DB ಅನ್ನೋ ಫಂಕ್ಷನ್ 2 ಪ್ಯಾರಾಮೀಟರ್ ತಗೊಳುತ್ತೆ. ಫಸ್ಟ್ ಪ್ಯಾರಾಮೀಟರ್ ಏನು ಅಂತಂದ್ರೆ ಈ ಡೇಟಾಬೇಸ್ ಹ್ಯಾಂಡ್ಲರ್ ವೇರಿಯಬಲ್ ಇದೆಯಲ್ಲ ಅದು DBH. ಈ DBH ಅಲ್ಲಿ ಏನಿರುತ್ತೆ, ಈ ಡೇಟಾ ಎಲ್ಲ ಇರುತ್ತೆ. ಓಕೆ, ಸರ್ವರ್ ನೇಮ್, ಯೂಸರ್ ನೇಮ್, ಪಾಸ್ವರ್ಡ್ ಎಲ್ಲ ಇರುತ್ತೆ, ಅದನ್ನ ಕೊಡಬೇಕು. ಮತ್ತೆ ಅದರೊಳಗೆ ಯಾವ ಡೇಟಾಬೇಸ್, ನಮ್ಮ ಡೇಟಾಬೇಸ್ ನೇಮ್ ಏನು, ಸ್ಟೂಡೆಂಟ್. ಓಕೆ, ಎಸ್. ಸೊ ಸೆಕೆಂಡ್ ಸ್ಟೆಪ್ ಆಯ್ತು. ಮತ್ತೆ ಥರ್ಡ್ ಸ್ಟೆಪ್. ಓಕೆ, ಸೊ ಥರ್ಡ್ ಸ್ಟೆಪ್ಗೆ ಕ್ವೈರೀಸ್ ಬರೀತೀವಿ. ಕ್ವೈರಿನ ಒಂದು ವೇರಿಯಬಲ್ ಒಳಗೆ ಹಾಕೊಳ್ತಾ ಇದ್ದೀನಿ. ಸೊ ನಮ್ಮ ಕ್ವೈರಿ ಬಂದು ಸಿಂಪಲ್ ಕ್ವೈರಿಯಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್ ಕೊಡಬೇಕು. ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್. ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್. ಓಕೆ, ಸೊ ಮತ್ತೆ ಕ್ವೈರಿ ಬರೆದ್ವಿ, ಕ್ವೈರಿನ ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಕ್ವೈರಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಅಗೇನ್ ಇದನ್ನ ಒಂದು ವೇರಿಯಬಲ್ ಹಾಕೊಳ್ತಾ ಇದ್ದೀನಿ. ಕ್ವೈರಿ ಈಕ್ವಲ್ಸ್ ಕ್ವೈರಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಅಗೇನ್ ಒನ್ ಮೋರ್ ಬಿಲ್ಟ್ ಇನ್ ಫಂಕ್ಷನ್. ಇಲ್ಲಿ ನೋಡಿ ಬ್ಲೂ ಕಲರ್ ಅಲ್ಲಿ ಇರೋದೆಲ್ಲ ಬಿಲ್ಟ್ ಇನ್ ಫಂಕ್ಷನ್ಗಳು. MySQL ಕನೆಕ್ಟ್ ಆಯ್ತು, MySQL ಸೆಲೆಕ್ಟ್ DB ಆಯ್ತು, ಮತ್ತೆ ಈಗ MySQL ಕ್ವೈರಿ. ಸೊ ಈ ಫಂಕ್ಷನ್ ಏನಕ್ಕೆ ಯೂಸ್ ಮಾಡೋದು, ಟು ಎಕ್ಸಿಕ್ಯೂಟ್ ಕ್ವೈರೀಸ್. ಓಕೆ, ಅಗೇನ್ ದಿಸ್ ಫಂಕ್ಷನ್ ಇಟ್ ಟೇಕ್ಸ್ 2 ಪ್ಯಾರಾಮೀಟರ್ಸ್. ಸೊ ಫಸ್ಟ್ ಪ್ಯಾರಾಮೀಟರ್ ಬಂದು DBH, ಮತ್ತೆ ಸೆಕೆಂಡ್ ಪ್ಯಾರಾಮೀಟರ್ ಬಂದು ನಮ್ಮ ಕ್ವೈರಿ. ಸೊ ನೀವು ಇಲ್ಲೇ ಕ್ವೈರಿನ ಇಲ್ಲೇ ಬರಿಬಹುದು. ಓಕೆ, ಬೇಡ ಕ್ವೈರಿ ಇಲ್ಲಿ ಬರೆಯೋದು ಬೇಡ, ಅದನ್ನ ಒಂದು ವೇರಿಯಬಲ್ ಹಾಕೊಂಡು ವೇರಿಯಬಲ್ ನೇಮ್ ನ ಕೊಡೋಣ ಇಲ್ಲಿ. ಓಕೆ, ಸೊ ದಿಸ್ ಇಸ್ ಗುಡ್ ಪ್ರೋಗ್ರಾಮಿಂಗ್ ಪ್ರಾಕ್ಟೀಸ್. ಕ್ವೈರಿನ ಇಲ್ಲೇ ಕೊಡಕ್ ಹೋಗ್ಬಾರ್ದು. ಓಕೆ, ನೆಕ್ಸ್ಟ್ ಈಗ ಇಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ, ಟೇಬಲ್ ಅಲ್ಲಿರೋ ಡೇಟಾನ ಸೆಲೆಕ್ಟ್ ಮಾಡ್ಕೊಳ್ತಾ ಇದೀವಿ ಅಲ್ಲ. ಆ ಟೇಬಲ್ ಅಲ್ಲಿ ದೇರ್ ಕುಡ್ ಬಿ ಮೋರ್ ದನ್ 1 ರೋ ಅಲ್ವಾ. ಈಗ ನಮ್ಮ ಟೇಬಲ್ ಎಕ್ಸಾಂಪಲ್ ನೇ ತಗೊಳ್ಳಿ, ಅಲ್ಲಿ 2 ರೋ ಇದೆ, ಒಂದು ಅಭಿಲಾಷ್ದು, ಇನ್ನೊಂದು ಅಶ್ವಿನಿದು. ಓಕೆ, ಸೊ ಈ ಕ್ವೈರಿ ಏನ್ ಮಾಡುತ್ತೆ, ಸೊ ದಿಸ್ ಕ್ವೈರಿ ಇಸ್ ಗೋಯಿಂಗ್ ಟು ರಿಟರ್ನ್ ಮೋರ್ ದನ್ 1 ರೋ ಅಲ್ವಾ. ಸೊ ಅದಕ್ಕೆ ಅದನ್ನ ಡಿಸ್ಪ್ಲೇ ಮಾಡೋದಕ್ಕೆ ನಾವು ವೈಲ್ ಲೂಪ್ ಅಥವಾ ಫಾರ್ ಲೂಪ್ ನ ಯೂಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಲಾಸ್ಟ್ ಸ್ಟೆಪ್ ಇದೆ. ಸೊ ಲಾಸ್ಟ್ ಸ್ಟೆಪ್ ಬಂದು ಏನು, ಡಿಸ್ಪ್ಲೇ ಯೂಸಿಂಗ್ ಫಾರ್ ಲೂಪ್ ಆರ್ ವೈಲ್ ಲೂಪ್. ಓಕೆ, ಫಾರ್ ಲೂಪ್ ಅಥವಾ ವೈಲ್ ಲೂಪ್ ಯೂಸ್ ಮಾಡ್ಕೊಂಡು ಡೇಟಾನ ಡಿಸ್ಪ್ಲೇ ಮಾಡ್ತೀವಿ. ಸೊ ಇಲ್ಲಿ ಬರಿತೀನಿ ನೋಡಿ, ವೈಲ್ ಲೂಪ್ ಯೂಸ್ ಮಾಡ್ತಾ ಇದೀವಿ. $row ಈಕ್ವಲ್ಸ್ ಒನ್ ಮೋರ್ ಫಂಕ್ಷನ್ ಐ ಆಮ್ ಯೂಸಿಂಗ್ MySQL fetch array. ಇದು ನಿಮ್ಗೆ ಪ್ರಾಕ್ಟೀಸ್ ಆಗುತ್ತೆ. ಇದೇ ತರ 3-4 ಪ್ರೋಗ್ರಾಮ್ ಇದೆ. ಆ 3-4 ಪ್ರೋಗ್ರಾಮ್ ಅಲ್ಲೂ ಸೇಮ್ ಫಂಕ್ಷನ್ಸ್ ನ ಯೂಸ್ ಮಾಡ್ತಾ ಇರ್ತೀರಾ, ಪ್ರಾಕ್ಟೀಸ್ ಆಗುತ್ತೆ ನಿಮಗೆ. ಓಕೆ, ಡೋಂಟ್ ವರಿ. ಇದು ಈ ಕ್ವೈರಿ ವೇರಿಯಬಲ್ ಹಾಕ್ಬೇಕು. ಓಕೆ, ಸೊ ಏನ್ ಮಾಡ್ತಾ ಇಲ್ಲಿ ವೈಲ್ ರೋ ಈಕ್ವಲ್ಸ್ MySQL fetch array ಅಂತ ಹೇಳ್ಬಿಟ್ಟು ಡೇಟಾನ ಡಿಸ್ಪ್ಲೇ ಮಾಡಬೇಕು. ಸೊ ಇಲ್ಲಿ ಟೈಪ್ ಮಾಡೋದಕ್ಕೆ ಟೈಮ್ ಇಲ್ಲ, ಟೈಮ್ ಆಗ್ತಾ ಇದೆ. ಇಲ್ಲಿ ಟೈಪ್ ಮಾಡಿದೀನಿ ನೋಡಿ ಇಲ್ಲಿ. ಸೊ ಒಂದೊಂದೇ ರೋನ ವೈಲ್ ಲೂಪ್ ಒಳಗೆ ಡಿಸ್ಪ್ಲೇ ಮಾಡಿದೀನಿ. ಓಕೆ, ಸೊ ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಸೊ ಯುವರ್ ಔಟ್ಪುಟ್ ವಿಲ್ ಬಿ ಲೈಕ್ ದಿಸ್. ಆಯ್ತಾ, ನಾನು ಡೇಟಾ ಇನ್ಸರ್ಟ್ ಮಾಡಿದ್ದೆ, ಯಾವ್ದೊಂದು ಡಮ್ಮಿ ಡೇಟಾನ ಇನ್ಸರ್ಟ್ ಮಾಡಿದ್ದೆ. ಸೊ ಆ ಡೇಟಾ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ.